ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ ಮೃತಪಟ್ಟಿದ್ದಾರೆ. ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ರಾಜ ವೆಂಕಟಪ್ಪ ನಾಯಕ್. 10 ದಿನದ ಹಿಂದೆ ಶ್ವಾಸಕೋಶ ಸಮಸ್ಯೆಯಿಂದ ಆಸ್ಪತ್ರೆಗೆ ಅವರು ದಾಖಲಾಗಿದ್ದರು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಸುರಪುರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ 67 ವರ್ಷ ವಯಸ್ಸಾಗಿತ್ತು. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಇತ್ತೀಚೆಗಷ್ಟೇ ನಿಗಮ ಮಂಡಳಿ ಅಧ್ಯಕ್ಷರಾಗಿಯೂ ಕೂಡ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಕಾಂಗ್ರೆಸ್ನಲ್ಲಿ ಬಹಳ ಸೀನಿಯರ್ ಲೀಡರ್. 4 ಬಾರಿ ಅವರು MLA ಆಗಿದ್ದರು. ಮಂತ್ರಿ ಆಗಬೇಕು ಅಂತ ಬಹಳ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಅನಾರೋಗ್ಯ ಅವ್ರನ್ನ ವಿಪರೀತವಾಗಿ ಬಾಧಿಸ್ತಾ ಇತ್ತು. ಹಾಗಾಗಿ ಕಳೆದ 10 ದಿನಗಳ ಹಿಂದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಶ್ವಾಸಕೋಶದ ಇನ್ಫೆಕ್ಷನ್ನಿಂದ ಅವರು ಅಡ್ಮಿಟ್ ಆಗ್ತಾರೆ. ಅದಾದ ನಂತರ ಅವರಿಗೆ ಬಹು ಅಂಗಾಂಗ ವೈಫಲ್ಯಗಳಾಗುತ್ತೆ. ಕೊನೆಗೂ ಕೂಡ ಅವ್ರನ್ನ ಬದುಕುಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಅವರು ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದ ಈಗ ಸುರಪುರ ಶಾಸಕ ಸ್ಥಾನ ಖಾಲಿಯಾಗಿದೆ. ಮತ್ತೊಂದು ಉಪಚುನಾವಣೆ ನಡೀಬೇಕಾಗುತ್ತೆ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ರಾಜ ವೆಂಕಟಪ್ಪ ನಾಯಕ್. ಕಾಂಗ್ರೆಸ್ನಿಂದಲೇ ರಾಜಕೀಯ ಜೀವನ ಆರಂಭಿಸಿದ್ರು ವೆಂಕಟಪ್ಪ ನಾಯಕ್ ಅವರು. ಕೊನೆಯ ತನಕ ಕಾಂಗ್ರೆಸ್ನಲ್ಲೇ ಇದ್ರು. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ರಾಜ ವೆಂಕಟಪ್ಪ ನಾಯಕ್. ಇತ್ತೀಚೆಗಷ್ಟೇ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿದ್ದರು. ಅದೇ ನಿಗಮ ಮಂಡಳಿಯೆಲ್ಲ ಹಂಚಿಕೆಯಾದಾಗ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಆಪ್ತರಾಗಿದ್ದರು ರಾಜ ವೆಂಕಟಪ್ಪ ನಾಯಕ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಆರೋಗ್ಯವಾಗೇ ಇದ್ದಂಗೆ ಕಾಣಿಸ್ತಾ ಇತ್ತು, ಬಟ್ ತೀವ್ರ ಅಷ್ಟೊಂದು ಆರೋಗ್ಯ ಕೆಟ್ಟಿತ್ತ ಅವರಿಗೆ? ಯಾವಾಗಿಂದ ಹೀಗಾಗಿತ್ತು? ಏನಿದೆ ಇದ್ರ ಬಗ್ಗೆ ಮಾಹಿತಿ ಅಮರೇಶ್? ಅರವಿಂದ್, ಕಳೆದ 15 ದಿನಗಳಿಂದ ರಾಜ ವೆಂಕಟಪ್ಪ ನಾಯಕರವರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು. ಹೀಗಾಗಿ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು, ದೆಹಲಿಯಲ್ಲಿ ನಡೆದಂತ ಕೈ ಶಾಸಕರ ಪ್ರತಿಭಟನೆಯಲ್ಲೂ ಕೂಡ ರಾಜ ವೆಂಕಟಪ್ಪ ನಾಯಕರು ಭಾಗಿಯಾಗಿರಲಿಲ್ಲ. ಯಾಕಂದ್ರೆ ಅವಾಗ್ಲೇ ಅವರಿಗೆ ಅನಾರೋಗ್ಯ ಶುರುವಾಗಿತ್ತು. ಹೀಗಾಗಿನೇ ದೆಹಲಿಯಲ್ಲಿ ನಡೆದಂತ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿರಲಿಲ್ಲ. ಒಟ್ಟು ಹೀಗಾಗಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಒಂದಿಷ್ಟು ಲಿವರ್ ಪ್ರಾಬ್ಲಮ್ ಇದೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಕಳೆದ ವಾರನೇ ಸಿಕ್ಕಿತ್ತು. ಅದಾದ್ಮೇಲೆ ಒಂದಿಷ್ಟು ಚೇತರಿಸಿಕೊಳ್ತಾ ಇದ್ರು, ಅವ್ರು ಗುಣಮುಖರಾಗ್ತಾ ಇದ್ರು ಅನ್ನುವಂತ. ನಿಮ್ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಸುರಪುರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ರಾಜ ವೆಂಕಟಪ್ಪ ನಾಯಕ್ ಅವರ ಆತ್ಮೀಯರು ಲಿಂಗರಾಜು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಯಾವಾಗಿಂದ ಇದು ಅನಾರೋಗ್ಯ ಕಾಡ್ತಾ ಇತ್ತು ಶಾಸಕರಿಗೆ ಅಂತ? ಇಲ್ಲ ಸರ್, ಒಂದು 15 ಡೇಸ್ ಬ್ಯಾಕ್ ಸರ್. ಅದು 15 ಸ್ಟೋನ್ ಆಗಿತ್ತು ಸರ್. ಆಪರೇಷನ್ ಅದು ಮಲ್ಯ ಹಾಸ್ಪಿಟಲ್ ಇದೆ. ಆಮೇಲೆ ಮಣಿಪಾಲ್ಗ CM ಸಾಹೇಬ್ರು ಹೇಳಿದ್ರು, ಮಣಿಪಾಲ್ ಅಡ್ಮಿಟ್ ಮಾಡಿದ್ವಿ ಸರ್. ಆಮೇಲೆ ಆರಾಮಾಗಿತ್ತು ಸರ್ ಅವ್ರು ಸಾಹೇಬ್ರಿಗೆ. ಆಮೇಲೆ ಇವತ್ತ ಇದ್ದಂಗ ಸ್ವಲ್ಪ BP ಹಾರ್ಟ್ ಪ್ರಾಬ್ಲಮ್ ಇದೆ ಸರ್. ಡಾಕ್ಟರ್ ಏನ್ ಹೇಳ್ತಾ ಇದ್ರು ಪ್ರತಿ ದಿವಸ? ಇಲ್ಲ, ಪ್ರತಿನಿತ್ಯ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದಾರೆ ಸರ್. ಚೆನ್ನಾಗಿ ಮಾತಾಡಿದ್ವಿ. ನಾನು ಹೋಗಿದ್ದೇನೆ ಸರ್, ನಾನು ಬ್ಲಾಕ್ ಅಧ್ಯಕ್ಷ ಅಲ್ಲ. ಹೋಗಿ ಸಾಹೇಬ್ರು ಮಾತಾಡಿದೆ, ಆರಾಮಿನ ಹೋಗೋ ನನಗೇನಾದ್ರು ಅಂತ ಅಂತೀರಿ ಸರ್. ಆಲ್ಮೋಸ್ಟ್ ಅವರು ಒಳ್ಳೆ ತಿರುಗಾಡಕಂತ ಇದಾರೆ ಸರ್. ಏನಿಲ್ಲ, ಒಂದು 15 ಡೇಸ್ ಅಷ್ಟೇ ಸ್ವಲ್ಪ ಇದ್ರು ಆರಾಮಾಗ್ತಂದ್ರು. ಅಲ್ಲ, ಮೊದ್ಲೆಲ್ಲ ಈ ತರ ಏನಾದ್ರು ಪದೇ ಪದೇ ಹೆಲ್ತ್ ಏನಿಲ್ಲ, ನೋ ಏನ್ ಹೆಲ್ತ್ ಇಲ್ಲ ಸರ್. ಶುಗರ್ ಇತ್ತು ಅಷ್ಟೇ. ಮತ್ತೆ ಅದನ್ನ ಬಿಟ್ರೆ ಏನಿದ್ದಿಲ್ಲ ಸರ್ ಸಾಹೇಬ್ರಿಗೆ. ಅದನ್ನ ಬಿಟ್ರೆ ಏನಿದ್ದಿಲ್ಲ. ಯಾದಗಿರಿ ಕಾಳಜಿ ಮಾಡ್ತಿದ್ರ ಆರೋಗ್ಯದ ಬಗ್ಗೆ? ಆರೋಗ್ಯದ ಬಗ್ಗೆ ಏನಿಲ್ಲ ಸರ್. ಯಾವಾಗ್ಲೂ ಅವರು ಬಾಳ್ ಕಾಳಜಿ ಮಾಡದ. ಇವಾಗ ಶುಗರ್ BP ನನ್ ಬಿಟ್ರೆ ಏನಂದ್ರೆ 67 ವಯಸ್ಸಾಗ್ಯಾವ, ನನಗೇನಾಗ್ಯದ ಅಂತ ನಮ್ಗೆಲ್ಲ ಸಮಸ್ಯೆ ಮಾಡತ್ತ. ಇಲ್ರಿ ಸರ್ ತೋರ್ಸಂತಂದ್ರ ಬಿಡು ನನಗೇನಾಗ್ಯಾವ ಅಂತ ಅನ್ನತ್ತು. CM ಸಾಹೇಬ್ರ ಮೊನ್ನೆ ವೆಂಕಟಪ್ಪ ನಾಯಕರು ಬರ್ತಡೇ ವಿಶ್ ಮಾಡಿಕ ಅಂತಂದ್ರೆ ಬರ್ತು ಅಂದ್ರು. ಅವ್ರೇ ಬೇಡಪ್ಪ ಸರ್, ಬೇಡ ಸರ್, ನನ್ ರೈತರು ಇವತ್ತು ಈ ವರ್ಷ ಬರಗಾಲ ಅದ, ನಾನು ಏನು ವಿಶ್ ಮಾಡಿಕಲ್ಲ ಸರ್, ಬರ್ತಡೇ ಮಾಡಿಕಲ್ಲ ಅಂತ ಹೇಳಿ ಬರ್ತಡೇ ಕ್ಯಾನ್ಸಲ್ ಮಾಡ್ಕೊಂಡ್ರ ಸರ್. 23 ಸರ್. ಅದು ಯಾದಗಿರಿ ದೊಡ್ಡ ಬಹಳ ಅನ್ಯಾಯ ಆಗಿದೆ ಸರ್ ಇವತ್ತು. ಯಾಕಂದ್ರೆ ಬಹಳ ದೊಡ್ಡ ಯಾದಗಿರಿ ನಷ್ಟ ಆಗಿದೆ ಸರ್ ಇವತ್ತು ಜನರ ಬಗ್ಗೆ. ಓಕೆ ಲಿಂಗರಾಜ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.